ನಾವು 2023ರಲ್ಲಿ ಧಾರವಾಡ ಜಿಲ್ಲಾ SP ಆಗಿ ನಾವು ಯಾವಾಗ ಚಾರ್ಜ್ ತೊಗೊಂಡು ಆ ಸಮಯದಲ್ಲಿ ಕೆಲವೊಂದು ಹಳ್ಳಿಗಳಲ್ಲಿ ಎಸ್ಪೆಷಲಿ ಯುವಕರು ಸಾಯೋದು, ಆತ್ಮಹತ್ಯೆ ಮಾಡ್ಕೊಂಡು ಸಾಯೋದು ಸ್ವಲ್ಪ ಜಾಸ್ತಿ ಇತ್ತು. ಈ ಸಂಬಂಧಪಟ್ಟಂಗೆ ನಾವು ನಮ್ಮ ಅಕ್ಕಪಕ್ಕ ಹಳ್ಳಿಗಳಲ್ಲಿ ಕೆಲವೊಂದು ಹಳ್ಳಿಗಳಲ್ಲಿ ಮಾತಾಡಿಸಲಾಗಿ ಕೇಳಲಾಗಿ ಕೆಲವರು ಮೊಬೈಲ್ ಚೆಕ್ ಮಾಡಲಾಗಿ ಈ ಆನ್ಲೈನ್ ಗೇಮಲ್ಲಿ ಹೋಗಿ ಅದಕ್ಕೆ ದುಡ್ಡು ಕಳ್ಕೊಂಡು ಆ ಲಾಸ್ ಆಗೋದು ಒಂದು ಕಡೆ ಪ್ಯಾಟ್ರನ್ ಇತ್ತು. ಆಮೇಲೆ ಈ ಸುಮಾರು ಬೆಟ್ಟಿಂಗ್ ಆ್ಯಪ್ಸ್ ಇರ್ಬೋದು ಅಥವಾ ಆನ್ಲೈನ್ ರಮ್ಮಿ ಆ್ಯಪ್ ಇರ್ಬೋದು, ಅಂಥಲ್ಲಿ ದುಡ್ಡು ಕಳ್ಕೊಂಡು ಹೋಗೋದು ಅಂಥ ಚಾನ್ಸ್ ಇತ್ತು. ಸೊ ಈ ಸಂಬಂಧಪಟ್ಟಂಗೆ ನಾವು ಲೋಕಲಿ ಅವೇರ್ನೆಸ್ ಮಾಡಿದ್ವಿ. ಕೆಲವೊಂದು ಪಂಚಾಯತಿ ಲೆವೆಲ್ ಹೋಗಿ ನಾವು ಮೀಟಿಂಗ್ಸ್ ಮಾಡಿ ಪಬ್ಲಿಕ್ಕಿಗೆ, ಪೇರೆಂಟ್ಸಿಗೆ, ಇವನ್ ಪೇರೆಂಟ್ಸ್ ಯಾವ ರೀತಿ ಹೇಳಿದ್ರು ಅಂದರೆ, ನಿಮ್ಮ ಮಕ್ಕಳು ಮೊಬೈಲ್ ನೋಡ್ಕೊಂಡು ಕೂತಾರಂದ್ರೆ ಲೇಟ್ ನೈಟ್ ಮಲಗ್ತಿದ್ರು ಅಥವಾ ಮೊಬೈಲಲ್ಲಿ ಭಾಳ ಟೈಮ್ ಪಾಸ್ ಮಾಡ್ತಾರೆ, ಎದಕ್ಕೆ ಟೈಮ್ ಪಾಸ್ ಮಾಡ್ತಾರೆ ಚೆಕ್ ಮಾಡಿ ಅಂತ ಹೇಳಿ ಅವಾಗವಾಗ ಅವ್ರು ಮೊಬೈಲ್ ತೊಗೊಂಡು ಯಾವ ಆ್ಯಪ್ಸ್ ಇರೋ ಚೆಕ್ ಮಾಡಿ ಈ ರೀತಿ ಇದರಲ್ಲಿ, ಏಕೆಂದರೆ ಸಡನ್ನಾಗಿ ಗೊತ್ತಾಗಲ್ಲ, ಸ್ಟಾರ್ಟಿಂಗ್ ಇನಿಷಿಯಲಿ ಅವ್ರು ದುಡ್ಡು ಗಳಿಸ್ದಂಗೆ ಅನಿಸುತ್ತೆ ಆ್ಯಪ್ಗಳಲ್ಲಿ, ಆಮೇಲೆ ಇಮಿಡಿಯೇಟಾಗಿ ಸಡನ್ನ ಲಾಸ್ ಆಗ್ತಾರೆ. ಎಷ್ಟೋ ಜನ ಎಂಪ್ಲಾಯೀಸ್ ಇದರಲ್ಲಿ ಜೀವ ಕಳ್ಕೊತಿದ್ರು. ಅದಕ್ಕೋಸ್ಕರ ನಾವು ಈ ಅವೇರ್ನೆಸ್ ಮಾಡಿಂದ ಈ ರೀತಿ ಪ್ರಕರಣ ಕಡಿಮೆ ಆದವು. ಇದಾಗಿಯೂ ಸಹಿತ ಕೆಲವೊಬ್ಬರು ಬೇರೆ ಬೇರೆ ಕಾರಣಕ್ಕಾಗಿ ಆತ್ಮಹತ್ಯೆ ಆಗ್ತಿದ್ದಾವೆ. ಅದನ್ನು ಆತ್ಮಹತ್ಯೆ ಒಂದೇ ನಮ್ಮ ಸೊಲ್ಯೂಷನ್ ಅಲ್ಲ, ಅದು ಬಿಟ್ಟು ಸಹಿತ ನಾವು ಬದುಕಿದರೆ ಸುಮಾರು ನಾವು ಪ್ರಯತ್ನ ಪಟ್ಟು ಇದರಿಂದ ನಾವು ಹೊರಗೆ ಬಂದು ಸಾರ್ವಜನಿಕರ ಮುಖ ತೋರಿಸ್ಬೋದು ಅಂತ ಹೇಳ್ತಾ ಯಾರೂ ಈ ಒಂದು ಕ್ರಮಕ್ಕೆ ಹೋಗಬಾರಂತ ವಿನಂತಿ.